ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ರಾಗಿ ಪುಟ್ಟು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಇಲ್ಲಿ ಒಂದು ಪಾತ್ರದಲ್ಲಿ 2 ಕಪ್ ರಾಗಿ ಹಿಟ್ಟು ಹಾಕಿಟ್ಟಿದ್ದೀವಿ. ರಾಗಿ ಹಿಟ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಟ್ಟಿದ್ದೀವಿ. ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಹಾಕಿ ಇಡಬೇಕು. ಜಾಸ್ತಿ ಎಲ್ಲ ಒಟ್ಟಿಗೆ ಹಾಕಬಾರ್ದು. ಈಗ ಹಿಟ್ಟು ರೆಡಿಯಾಗಿದ್ದು ಈ ಕನ್ಸಿಸ್ಟೆನ್ಸಿಲಿ ಬೇಕು. ನೀರು ಹಾಕಿ ರೆಡಿ ಹಾಕ ಪುಟ್ಟಿನ ನೋಡ್ರಿ, ಈ ರೀತಿ ಬೇಕು. ಪುಟ್ಟು ಮೇಕಿರುತ್ತೆ. ಇದು ಫಸ್ಟ್ ಹಾಕೋಣ. ಮತ್ತು ತೆಂಗಿನಕಾಯಿ ತುರಿ ನಿಮ್ಗೆ ಎಷ್ಟು ಇಷ್ಟ ಅಂದರೆ ಅಷ್ಟು ಜಾಸ್ತಿ ಹಾಕಂದ್ರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಿಮಗೆ ಇಷ್ಟ ತೆಂಗಿನಕಾಯಿ ತುರಿ ಹಾಕಿ. ಹಿಟ್ಟು ರೆಡಿ ಹಾಕಿಲ್ವಾ, ಅದು ಹಾಕಿ. ಹಿಟ್ಟು ಹಾಕಿರಿ. ಫಸ್ಟು ತೆಂಗಿನಕಾಯಿ ತುರಿ ಹಾಕಿ. ನಿಮಗೆ ಬೇಕಂದ್ರೆ ಮಿಡಿಲ್ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತು ಹಿಟ್ಟು ಹಾಕಬೇಕು. ನಾನು ಫಸ್ಟ್ ಹಾಕಿ ಮತ್ತು ಫುಲ್ಲು ಹಿಟ್ಟು ಹಾಕಿ ಮೇಲೆ ಟೋಪಿಗಿಲ್ಲ ನಾನು ನಿಮ್ಮದು ಕಾಯಿ ತುರಿ ಹಾಕಿ ಈ ರೀತಿಲಿ ಹಾಕಿಟ್ಟಿದ್ದೀವಿ. ಕುಕ್ಕರ್ಂಡೆ ಇದು ವೆಯ್ಟು ಬೇರೆ ಹಾಕಿ ಇದಿಲ್ವಾ ಇಲ್ಲಿ ಹಾಕಿಟ್ಟಿದ್ದೀವಿ. ಸ್ಟೀಮ್ ಬರಬೇಕು. ಈಗ ನಮ್ಮದು ಪುಟ್ಟು ರೆಡಿಯಾಗಿದ್ದು, ಸ್ಟೀಮ್ ಎಲ್ಲ ಬಂದಿದ್ದು ನೋಡಿರಿ. ಈಗ ಇದು ರೆಡಿಯಾಗಿದ್ದು. ಈಗ ನಮ್ಮದು ಪುಟ್ಟು ರೆಡಿಯಾಗಿದ್ದು. ಈಸಿ ಅಲ್ವಾ, ಹೆಲ್ತಿಯಾಗಿರುತ್ತೆ ಪುಟ್ಟು. ಈಗ ನಮ್ಮದು ರಾಗಿ ಪುಟ್ಟು ರೆಡಿಯಾಗಿದೆ. ಈಸಿ ಇದು ರೆಡಿ ಆಗೋಕ್ಕೆ, ಏನು ಕಷ್ಟ ಇಲ್ಲ. ಅದು ಹೆಲ್ತಿ ಇರುತ್ತೆ. ಆಯಿಲಿ ಏನೂ ಹಾಕಿ ಫ್ರೈ ಏನೂ ಹಾಕಲ್ಲ, ಸ್ಟೀಮಿಲೆಲ್ಲ ಇದು ರೆಡಿ ಆಗಂದು. ಅದಕ್ಕೆ ಮಕ್ಕಳಿಗೆಲ್ಲ ಈ ರೀತಿಲೊಂದು ಮಾಡಿ ಕೊಡಬೇಕು. ನಿಮ್ಗೆ ಇಷ್ಟ ಅಂದ್ರೆ ನಿಮ್ಗೆ ಸ್ವೀಟ್ಸ್ ಎಲ್ಲ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕಿ ಸಾರು, ಕಡಲೆ ಸಾರು, ಏನು ಸಾರು ಅನ್ನಂದರೆ ಎಲ್ಲ ಒಳ್ಳೆ ಟೇಸ್ಟಿಯಾಗಿರುತ್ತೆ. ರಾಗಿ ಮುದ್ದಕ್ಕೆ ನೀವು ಏನು ಸಾರೆಲ್ಲ ತಿಂತಾರೆ, ಅದು ರಾಗಿ ಪುಟ್ಟಿನೂ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ನ ಶೇರ್ ಮಾಡಿ. ಎಲ್ಲರೂ ಇದೊಂದು ಟ್ರೈ ಮಾಡಬೇಕು. ಎಲ್ಲರೂ ತಿನ್ನಬೇಕು. ಓಕೆ.